ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ವಿಶೇಷ ನೇಮಕಾತಿ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಮಾಗಡಿ ರಸ್ತೆ ಬೆಂಗಳೂರು, ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಇವರು ನಿನ್ನೆ ತಡವಾಗಿ ಒಂದು ನೋಟಿಫಿಕೇಷನನ್ನು ಜಾರಿ ಮಾಡಿದ್ದಾರೆ. ಏನೋ ಒಂದು ಹಿಂದೆ 2022-23 ಸಾಲಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಕಲ್ಯಾಣ ಕರ್ನಾಟಕ ವೃಂದಗಳಲ್ಲಿ ಕಿರಿಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಒಂದು ಹುದ್ದೆಗಳನ್ನು ಕರೆಯಲಾಗಿತ್ತು. ಅದರ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಜೂನಿಯರ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಅವರ ಒಂದು ಹುದ್ದೆಗಳ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದೀನಿಲ್ಲ. ಇಲ್ಲಿ ಏನಂತಂದರೆ, ಈಗಾಗಲೇ ಏನಪ್ಪ ಅಂತಂದರೆ ಅರ್ಜಿಗಳನ್ನು ಆಹ್ವಾನಿಸಿ ದಾಖಲಾತಿಗಳನ್ನು ಪರಿಶೀಲಿಸಿ ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ನಿಯಮಾನುಸಾರ ಅರ್ಹರಾಗಿರುವ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು ಅಭ್ಯರ್ಥಿಗಳು ಮಾಹಿತಿಗೆ ಪ್ರಕಟಿಸಲಾಗಿದೆ ಅಂತ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗಿದೆ. ಮತ್ತು ಏನಪ್ಪ ಅಂದರೆ ಅವರು ಎಲಿಜಿಬಲ್ ಆಗಿದ್ದಾರೆ, ಅವರುಗಳನ್ನು ನಾವು ಲಿಸ್ಟನ್ನು ಮಾಡಿ ಹಾಕಿದ್ದೀವಿ. ನೀನು ಕೇಸಪ್ಪ ಈ ಒಂದು ಲಿಸ್ಟಲ್ಲಿ ಏನಾದರೂ ನಿಮಗೆ ಅಬ್ಜೆಕ್ಷನ್ ಇದ್ದರೆ ನೀವು 21/4/2025 5 ಗಂಟೆ ಒಳಗಾಗಿ ನೀವೇನು ಮಾಡ್ಬೋದು, ಸದಸ್ಯ ಕಾರ್ಯದರ್ಶಿ ವಿಶೇಷ ನೇಮಕಾತಿ ಸಮಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 5ನೇ ಮಹಡಿ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಇಲ್ಲಿ ಬಂದು ನೀವು ಅಂಚೆ ಮೂಲಕನೋ ಅಥವಾ ಖುದ್ದಾಗಿ ಬಂದು ಸಲ್ಲಿಸ್ಬೋದು. ವಿತ್ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಮಾಡಬೇಕು. ಯಾಕಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಉದಾಹರಣೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ಕಲ್ಯಾಣ ಕರ್ನಾಟಕ ವೃಂದ ಇದೆ. ಇಲ್ಲಿ 91.68 ಇವ್ರದ್ದು ಫಸ್ಟ್ ಹೆಸರು ಬಂದಿದೆ. ನಿಮ್ದು ಏನಾದರೂ 91.69 ಇದ್ದರೆ ನೀವು ಇಲ್ಲಿ ಅಬ್ಜೆಕ್ಷನ್ ಹಾಕ್ಬೋದು, ಅಥವಾ 91.70 ಇದ್ದರೆ ಅಬ್ಜೆಕ್ಷನನ್ನು ಹಾಕಿ ಆ ಸೀಟನ್ನು ಪಡ್ಕೋಬೋದು. ಏನಾದ್ರು ಮಿಸ್ಸಿಂಗ್ ಆಗಿದ್ದರೆ ಇಲ್ಲಿ ನೋಡಿ ಲೀಸ್ಟ್ ನೋಡ್ತಾ ಇದ್ದೀರಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ, ನಿಮ್ಮ ಹೆಸರಿದೆ, ಡೇಟ್ ಆಫ್ ಬರ್ತ್ ಇದೆ, ನೀವು ತೆಗೆದುಕೊಂಡಿರುವಂಥ ಪರ್ಸೆಂಟೇಜ್ ಇದೆ ಮತ್ತು ಕಾಸ್ಟ್ ಇದೆ. ಸೊ ಇದರ ಆಧಾರದ ಮೇಲೆ ಏನು ಮಾಡಿದ್ದಾರೆ, ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ. ಓಕೆನಾ. ಇಲ್ಲಿ ನೋಡ್ತೀರಿ, ಕಲ್ಯಾಣ ಕರ್ನಾಟಕದ ಮಿಕ್ಕಿ ಉಳಿದ ವೃಂದಗಳನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಮಿಕ್ಕಿ ಉಳಿದ ವೃಂದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕಟ್ ಆಫ್ ಬೇರೆನೇ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನಾದರೂ ಇದನ್ನು ಮಾಡಿ ಅಬ್ಜೆಕ್ಷನ್ ಹಾಕಬೇಕಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ನಾವು ಏನು ಮಾಡಬೇಕು, ಅಟ್ಯಾಚ್ ಮಾಡಬೇಕು. ಆಮೇಲೆ ಇವರು ನಿಯಮಗಳನ್ನು ಹೇಳಿದ್ದಾರೆ, ನಾವು ಯಾವ ರೀತಿಯಾಗಿ ಭರ್ತಿ ನಿಯಮಾನುಸಾರ ತೊಗೊಂಡಿದ್ದೀವಿ ಅನ್ನೋದನ್ನು ಇವರು ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ಕಟ್ ಆಫ್ ಎಷ್ಟು ಇರ್ಬೋದು ಇದ್ರದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ಅಂದರೆ ಲ್ಯಾಬ್ ಟೆಕ್ನಾಲಜಿಸ್ಟ್ದ ಕಟ್ ಆಫ್ ಕಲ್ಯಾಣ ಕರ್ನಾಟಕ ಸ್ಥಳೀಯದು ಮತ್ತು ಮಿಕ್ಕಿ ಉಳಿದ ವೃಂದದದು. ಸೊ ಇಲ್ಲಿ ಕಟ್ ಆಫ್ ಆಗಿರುವಂಥದ್ದು 82 ಮ್ಯಾಕ್ಸಿಮಮ್ ಇದೆ. ಓಕೆ. ಸೊ ಆಮೇಲೆ ಮಿನಿಮಮ್ 86 ಇಲ್ಲಿ ಕಟ್ ಆಫ್ ಆಗಿದೆ. ಇಲ್ಲಿ ಮಿನಿಮಮ್ 81ಗೆ ಕಟ್ ಆಫ್ ಆಗಿದೆ ಇದು. ಓಕೆ, ಯಾವುದರಲ್ಲಿ 82ದಿಂದ 81ಗೆ ಮಿನಿಮಮ್ ಅನ್ನೋದಕ್ಕಿಂತ ಇಲ್ಲಿ ಏನಪ್ಪ ಅಂದರೆ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿದೆ. ಕಾಸ್ಟ್ ಬೇರೆ ಬೇರೆ ಇರೋದರಿಂದ ಅದರ ಕಟ್ ಆಫ್ ಕೂಡ ಇಲ್ಲಿ ಬೇರೆ ಬೇರೆ ಇದೆ. ಹೀಗಾಗಿ ಇಲ್ಲಿ ನಾವು ಹೇಳಕ್ಕೆ ಬರೋದಿಲ್ಲ ಯಾವುದು ಎಕ್ಸಾಕ್ಟ್ ಕಟ್ ಆಫ್ ಅಂತ ಹೇಳಕ್ಕೆ ಬರೋಂಗಲ್ಲ. ಇಲ್ಲಿ GM, ಕನ್ನಡ ಮೀಡಿಯಮು, ರೂರಲ್ಲು, ವುಮನ್ನು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದೆ. ಕ್ಯಾಟಗರಿ ಮೇಲೆ ಬೇಸಿಸ್ ಮೇಲೆ ಬೇರೆ ಬೇರೆ ಇದಾವೆ. ಹೀಗಾಗಿ ಇಲ್ಲಿ ಕಟ್ ಆಫ್ನು ಕೂಡ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಇದನ್ನು ನೀವು ಬೇಕಂತಂದರೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಇಲ್ಲಿ ಸೆಂಡ್ ಮಾಡ್ತೇನೆ.